ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಕರ್ಣನ ಜನ್ಮ ರಹಸ್ಯ. ಕರ್ಣನು ಕುಂತಿದೇವಿಯ ಮೊದಲ ಮಗ. ಕುಂತಿಯು ಮಹಾರಾಜ ಕುಂತಿಭೋಜರಾಜನ ಸಾಕು ಮಗಳು. ಬಾಲಕಿಯು ಅತ್ಯಂತ ಚತುರತೆಯೂ ಬುದ್ಧಿವಂತೆಯೂ ಆಗಿದ್ದಳು. ಕುಂತಿಭೋಜರಾಜನು ಪ್ರಜೆಗಳನ್ನು ತುಂಬ ಗೌರವಿಸುತ್ತಿದ್ದರು. ಒಂದು ದಿನ ಪ್ರಜೆಗಳ ಕುಂದುಕೊರತೆಗಳನ್ನು ವಿಚಾರಿಸುವಾಗ ದೂರ್ವಾಸ ಮುನಿಗಳ ಆಗಮನವಾಗುತ್ತದೆ. ಆಗ ಮುನಿಗಳ ಆತಿಥ್ಯವನ್ನು ಮಹಾರಾಜ ಸೂಕ್ತವಾಗಿ ನೆರವೇರಿಸಲು ಆಗುವುದಿಲ್ಲ. ಹಾಗಾಗಿ ದೂರ್ವಾಸ ಮುನಿಗಳು ಕೋಪಗೊಂಡು ಶಾಪ ನೀಡಲು ಮುಂದಾಗುತ್ತಾರೆ. ಆ ಸಮಯಕ್ಕೆ ಕುಂತಿದೇವಿಯು ಬಂದು ಮುನಿಗಳ ಸೇವೆ ಮಾಡುತ್ತಾಳೆ. ಆಕೆಯ ಸೇವೆಗೆ ಮೆಚ್ಚಿ ಮುನಿಗಳು ವರ ಕೊಡುತ್ತಾರೆ. ಆ ವರವೇನೆಂದರೆ, ಜಗದ 5 ಮಹಾವೀರರು ನಿನಗೆ ಪತಿಗಳಾಗಿ ಅವರಿಂದ ನಿನಗೆ ಶೂರರು ಧೀರರಾದಂಥ ಪುತ್ರರು ಜನಿಸುತ್ತಾರೆ ಎಂದು ಹೇಳಿ ಮರಳಿ ಆಶ್ರಮದ ಕಡೆಗೆ ಹೊರಟುತ್ತಾರೆ. ಒಂದು ದಿನ ಕುಂತಿ ಸ್ನೇಹಿತರ ಜೊತೆ ಆಟವಾಡುವಾಗ ಗಂಗಾ ನದಿ ತೀರದಲ್ಲಿ ಎಲ್ಲರೂ ಮರಳಿನಲ್ಲಿ ಗೊಂಬೆ ಮಾಡಿ ಆಟವಾಡುತ್ತಿರುತ್ತಾರೆ. ಕುಂತಿಗೆ ತಕ್ಷಣ ಮುನಿಗಳ ವರ ನೆನಪಾಗಿ ಅವರೆಲ್ಲ ಗೊಂಬೆಯ ಜೊತೆ ಆಟವಾಡುತ್ತಾರೆ. ಆದರೆ ನಾನು ಜೀವಂತ ಮಗುವಿನ ಜೊತೆ ಆಟವಾಡಬೇಕೆಂದು ತಕ್ಷಣ ಸೂರ್ಯದೇವನನ್ನು ಪ್ರಾರ್ಥಿಸುತ್ತಾಳೆ. ಅವಳ ಪ್ರಾರ್ಥನೆಗೆ ಮೆಚ್ಚಿದ ಸೂರ್ಯದೇವನು ತಕ್ಷಣವೇ ಪ್ರಕಾಶಮಾನವಾಗಿ ಮಿಂಚುತ್ತಾ ಬಂದು ಇಷ್ಟಾರ್ಥ ಸಿದ್ಧಿರಸ್ತು ಎಂದು ಹರಸಿ ಮಾಯವಾದನು. ಕುಂತಿಯ ಆಶ್ಚರ್ಯಕ್ಕೆ ಮಿತಿಯೇ ಇರಲಿಲ್ಲ. ಏಕೆಂದರೆ ದಿವ್ಯ ತೇಜಸ್ಸಿನಿಂದ ರಾರಾಜಿಸುತ್ತಿರುವ ಸುಂದರವಾದ ಗಂಡು ಮಗು ಅವಳ ಬಳಿ ಇತ್ತು. ಆದರೆ ಕುಂತಿಗೆ ಖುಷಿಪಡುವುದೋ ಅಥವಾ ಲೋಕಾಪವಾದವನ್ನು ಸಹಿಸುವುದು ಹೇಗೆ ಎಂದು ಯೋಚಿಸುತ್ತಾಳೆ. ವಿವಾಹಕ್ಕೆ ಮೊದಲೇ ಮಗುವನ್ನು ಪಡೆದವಳು ಎನ್ನುತ್ತಾರೆ ಎಂದು ಗೊಂದಲಕ್ಕೀಡಾಗುತ್ತಾಳೆ. ಹುಟ್ಟುವಾಗಲೇ ಕರ್ಣ ಕವಚಕುಂಡಲಗಳನ್ನು ಹೊಂದಿರುವ ಮಗು ಮುದ್ದಾಗಿ ನಗುತ್ತಿತ್ತು. ಅದನ್ನು ನೋಡಿ ಕುಂತಿಗೆ ಮಾತೃವಾತ್ಸಲ್ಯ ಬಿಡಲು ಮನಸ್ಸಾಗುತ್ತಿರಲಿಲ್ಲ. ಆದರೂ ಗಟ್ಟಿ ಮನಸ್ಸು ಮಾಡಿ ಪಕ್ಕದಲ್ಲಿ ಇದ್ದ ಬಿದಿರಿನ ಬುಟ್ಟಿಯೊಳಗೆ ಮಲಗಿಸಿ ಕಣ್ಣು ಮುಚ್ಚಿ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಗಂಗಾ ನದಿಗೆ ತೇಲಿಬಿಟ್ಟಳು. ನದಿ ಕಾಡಿನಲ್ಲಿ ಹರಿದು ಹೋಗುತ್ತಿತ್ತು. ನದಿ ತೀರದಲ್ಲಿರುವ ಅಧಿರಥನೆಂಬ ಸೂತನಿಗೆ ಈ ದೃಶ್ಯ ಕಂಡು ದಂಗು ಬಡಿದಂತಾಯಿತು. ಮಕ್ಕಳಿಲ್ಲದ ಆತನಿಗೆ ಮಗು ನೋಡಿ ಸಂತೋಷವಾಯಿತು. ಆ ಮಗುವನ್ನು ಜೋಪಾನವಾಗಿ ಎತ್ತಿಕೊಂಡು ಹೊರಟನು. ಸೂತ ದಂಪತಿಗಳು ಬಹಳ ಪ್ರೀತಿಯಿಂದ ಜೋಪಾನ ಮಾಡಿ ಆತನಿಗೆ ವಸುಶೇಣ ಎಂದು ಹೆಸರಿಟ್ಟರು. ಬೆಳೆಯುತ್ತಾ ಎಲ್ಲರಿಗೂ ಪ್ರೀತಿಪಾತ್ರನಾದನು. ಆತನ ಕೀರ್ತಿ ಎಲ್ಲೆಡೆ ಹರಡಿತು. ವಸುಶೇಣನು ಮುಂದೆ ಕರ್ಣ ಎಂದು ಗುರುತಿಸಲಾಗಿತ್ತು. ಹಾಗೂ ಕರ್ಣನನ್ನು ಸೂತಪುತ್ರ ಎಂದು ಕೂಡ ಕರೆಯಲಾಗುತ್ತಿತ್ತು. ಮುಂದೆ ಮಹಾಭಾರತದಲ್ಲಿ ಸೂರ್ಯಪುತ್ರನನ್ನು ದಾನಶೂರ ಕರ್ಣ ಕೂಡ ಎಂದು ಕರೆಯಲಾಗುತ್ತಿತ್ತು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.